यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನಾನು ಕಾಸರಗೋಡು ನಮ್ಮ ಕರ್ನಾಟಕ ಸೇನೆ ಪಕ್ಷ ನೋಡ್ತಂತೆ ಇನ್ನೂ ಆ ಗಡಿ ವಿವಾದ ಮುಗಿದಿಲ್ಲ. ಎಲ್ಲಿವರೆಗೆ ಗಡಿ ವಿವಾದದ ಶಾಶ್ವತವಾದಂಥ ಒಂದು ರೇಖೆ ಇಲ್ಲಿವರೆಗೆ ಆಗ್ತದೆ. ಕೇರಳ ಸರ್ಕಾರ ಇಲ್ಲಿ ಮಾಡಿದೆ, ತಪ್ಪು ಮಾಡಿದೆ, ಅದನ್ನು ಪ್ರತಿಭಟನೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ಇದನ್ನು ಕೇರಳ ಸರ್ಕಾರಕ್ಕೆ ಈ ರೀತಿ ನಮ್ಮ ಕನ್ನಡಿಗರಿಗೆ ತೊಂದರೆ ಕೊಟ್ಟರೆ ಕೇರಳದವರು ಇಲ್ಲಿ ಭಾಳ ಸಾಕಷ್ಟು ಜನ ಕೇರಳದವರು ಹೋಗಿ ಇಲ್ಲಿ ಜೀವನ ಮಾಡ್ತಾರೆ. ಅವರು ನಮ್ಮ ಬೆಂಗಳೂರಿನಲ್ಲಿ ಅವರು ಎಲ್ಲ ಆಸ್ಪತ್ರೆಗೆ ಹೋದ ಕೇರಳದವರು ಇರ್ತಾರೆ, ಅವ್ರಿಗೂ ತೊಂದರೆ ಆಗ್ತದೆ. ಯಾಕಂದರೆ ಭಾಷಾ ವ್ಯವಸ್ಥೆಯಿಂದ ದೇಶದ ಒಂದು ಆಂತರಿಕವಾದಂಥ ರಾಜ್ಯಗಳೇನೋ ಗಲಾಟೆಗೆ ಕಾರಣ ಆಗಬಾರ್ದು. ಅದಕ್ಕೆ ಕೇರಳದ ಸರ್ಕಾರ ಏನು ಅದನ್ನು ಇವತ್ತು ಕಡ್ಡಾಯ ಮಾಡಿದರೆ ವಾಪಸ್ ಎಲ್ಲ ಸ್ಥಿತಿ ಮುಂದುವರಿಸಿಕೊಂಡು ಅನ್ನೋದು ಕರ್ನಾಟಕ ಸರ್ಕಾರ ತೀವ್ರವಾದಂಥ ತನ್ನ ಅಬ್ಜೆಕ್ಷನನ್ನು ಕೇರಳ ಸರ್ಕಾರ ಕಳಿಸಿದೆ. ಇಲ್ಲಾಂದರೆ ಅವ್ರು ಏನು ಮಾಡ್ತಾರೆ ಅದಕ್ಕೆ ನಮಗೂ ಅಧಿಕಾರ ಇದೆ. ಅದಕ್ಕಾಗಿ ನಾಳೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡೋದ ಒಂದು ಸುಮ್ಮನೆ ಗಡಿ ವಿವಾದವನ್ನು, ಒಂದು ಭಾಷಾ ವಿವಾದವನ್ನು ದೇಶದ ಶಾಂತಿ ಸುವ್ಯವಸ್ಥೆಗೆ, ನಮ್ಮ ದೇಶದ ಒಂದು ಸೌರತ್ವಕ್ಕೆ ಅದಕ್ಕೆ ತೊಂದರೆ ಆಗಬಾರ್ದಂದ್ರೆ ನಾನು ಆಮೇಲೆ ಬಾಂಗ್ಲಾ ಬಗ್ಗೆ ಬಾಂಗ್ಲಾ ಬಗ್ಗೆ ರಿಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಪರೇಷನ್ ಮಾಡಿ ಸಾಕ್ಷಿ ಸಮೇತ ನೋಡ್ರಿ, ಲಕ್ಷಾಂತರ ಜನ ನೋಡ್ರಿ, ಪಶ್ಚಿಮ ಬಂಗಾಳ, ತಮಿಳುನಾಡು ಎಲ್ಲ ಕಡೆ ಇವರೆಲ್ಲ ತಾಯ್ಕೊಂಡು ದೇಶದ್ರು ಈ ದೇಶದ ಅನ್ನ ತಿಂತಾರೆ. ಪಾಕಿಸ್ತಾನ, ಬಾಂಗ್ಲಾದೇಶ ಶುರುವಾಗಿ ಹೋಗಿ ಇಲ್ಲಿ ಉಗ್ರ ಚಟುವಟಿಕೆಗಳಿಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ರೋಹಿಂಗ್ಯಾ ಇದು ನಮ್ಮ ದೇಶಕ್ಕೆ, ನಮ್ಮ ಸನಾತನ ಧರ್ಮಕ್ಕೆ ಭಾಳ ದೊಡ್ಡ. ಅದಕ್ಕೆ ಇವ್ರನ್ನ ಎಲ್ಲ ಕಡೆ ಎಲ್ಲೆಲ್ಲದಾರು ಇವ್ರನ್ನ ಮಧ್ವರ್ಗ ಆಗಲೇಬೇಕು. ಅದಕ್ಕೆ ಬೆಂಗಳೂರಿನಲ್ಲಿ ಬರೀ ಜಮೀರ್ ಅಹ್ಮದ್ ಖಾನ್ ಕ್ಷೇತ್ರದಲ್ಲಿ ಸುಮಾರು 15-20 ಜನ ಬಾಂಗ್ಲಾದೇಶ ಇವರೆಲ್ಲ ಹೆಂಗೆ ಆರಿಸ್ಬಿಡ್ತಾರಂದರೆ ಇದೇ ಕಾರಣ. ಹಿಂದೂಗಳು ಹೋಗಿ ಓಟ್ ಹಾಕ್ತಾರೆ. ಇವೆಲ್ಲ ಫೇಕ್. ಇವತ್ತು ಅವ್ರಿಗೆ ಆಧಾರ್ ಕಾರ್ಡ್ ಕೊಡ್ತಾರೆ, ಮತದಾರ ಆಗ್ಯಾರ. ಇಷ್ಟೆಲ್ಲ ಮಾಡಿನೂ ಮೊನ್ನೆ ಯಾವುದೋ ವಿಡಿಯೋ ನೋಡಿದೆ, ಅವ್ರು ನಮ್ಮ ದೇಶದ ವಿರುದ್ಧ ಮಾತಾಡ್ತಾರೆ. ಅಂಥ ಕಾಲದಲ್ಲಿ ಇದನ್ನೆಲ್ಲ ಕ್ಲೀನಿಂಗ್ ಮಾಡಿ ಈಗ ಹೆಂಗೆ ಅಸ್ಸಾಂದಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಪೂರ್ತಿ ಅಸ್ಸಾಂದಲ್ಲಿ ಎಲ್ಲ, ಪಶ್ಚಿಮ ಬಂಗಾಳದಲ್ಲೆಲ್ಲ ಬಾಂಗ್ಲಾದೇಶದಲ್ಲಿ ಹೊರಗೆ ಹಾಕ್ತಾರೆ. ಹಂಗೆ ಕರ್ನಾಟಕದಲ್ಲಿ ಆಪರೇಷನ್ ಅವಶ್ಯಕತೆ. ಮುಂದಿನ ದಿವಸ ನಾನು ಈಗಾಗಲೇ ಬಿಜಾಪುರ ಸಿಟಿ ಒಳಗೂ ಸುಮಾರು 15-16 ಸಾವಿರ ಅದನ್ನು ಇವತ್ತು ನಾನು ಮೊನ್ನೆ ಕಿಶೋರ್ಗೆ ಹೋಗಿ 14 ಸಾವಿರನೂ ಹೆಸರು ಸಹಿತ ಕೊಟ್ಟು ಬಂದೀವಿ. ಅವ್ರೇನು ಹೇಳಿದ್ರು, ಡಿ ಸಿ ಅವ್ರು, ಇಲ್ಲ ಸರ್ ಇನ್ನೊಂದು ತಿಂಗಳಲ್ಲಿ ನಾವು SIR ಚಾಲೂ ಮಾಡ್ತೀವಿ, ಅದ್ರಲ್ಲಿ ತಾನೇ ಕ್ಲೀನಪ್ ಆಗ್ತದೆ. ನಾ ಬಿಜಾಪುರ ನಾಗರಿಕರಿಗೂ ವಿನಂತಿ ಮಾಡ್ಕೊಂಡಿದ್ದೀನಿ, ನಿಮ್ಗೆ ಸಂಶಯಾಸ್ಪದ ಯಾವುದೇ ವ್ಯಕ್ತಿಗಳು ಮನೆ ಬಾಡಿಗೆ ಇಟ್ಕೊಂಡ್ರೆ, ಅಲ್ಲಿ ಅಡ್ಡಾಡ್ತಾ ಇದ್ದರೆ, ಅವ್ರು ಯಾವುದಾದ್ರೂ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದರೆ, ನಮ್ಮ ದೇವಸ್ಥಾನಗಳ ಮೇಲೆ ಏನಾದರೂ ಅವರು ಮುಂದಿನ ದಿವಸಗಳಲ್ಲಿ ಪ್ಲ್ಯಾನ್ ಇಟ್ಟು, ಯಾಕಂದ್ರೆ ಮೊನ್ನೆ ಹೋದ ವರ್ಷ ನಮ್ಮ ಗಣಪತಿ ಸರ್ಕಲ್ನಲ್ಲಿ ಉದ್ದೇಶಪೂರ್ವಕ ಕಲ್ಲು ಎಂಥದ್ದು ಮಾಡಿದ್ರು. ಈ ರೀತಿ ಏನದಾರ ಅದು ನಮ್ಮ ನಾಗರಿಕರು. ನಿಮ್ಗೆ ಬೇರೆ ಇರಲಿಲ್ಲಂದರೂ ನಮ್ಮ ಏನು MLA ಆಫೀಸು ವಾಟ್ಸಪ್ ಇದೆ, ವಾಟ್ಸಪ್ಪಿಗೆ ಎಲ್ಲೆಲ್ಲಿ ಸಮಸ್ಯೆ ಇರುವಂಥದ್ದು ಮಾಹಿತಿ ಕೊಟ್ಟರೆ ನಾವು ಅದನ್ನು ಸರಿಯಾದಂಥ ನಮ್ಮ ಪೊಲೀಸ್ ಇಲಾಖೆಗೆ ಅಂತ ತಿಳಿಸಿ ಅಂಥವ್ರನ್ನೆಲ್ಲ ಐಡೆಂಟಿಫಿಕೇಷನ್ ಮಾಡಿ ನಾವು ಹೊರಗೆ ಹಾಕಲೇಬೇಕು. ಹಾಕದೇ ಇದ್ದರೆ ಭಾರತ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಭಯಾನಕ ಪರಿಸ್ಥಿತಿ ದಿಲ್ಲಿಯಲ್ಲಿ ನೋಡ್ತಾ ಇದ್ದೀವಿ, ಕಲ್ಕತ್ತಾದಲ್ಲಿ ನೋಡ್ತಾ ಇದ್ದೀವಿ, ಬಿಜಾಪುರನೂ ದೂರಿಲ್ಲ. ಅದಕ್ಕೆ ನಾವು ವಿನಂತಿ ಮಾಡ್ತೀವಿ. ಇದು ಪಾಕಿಸ್ತಾನ ಸರ್ಕಾರ ಇದ್ರೆ ಕರ್ನಾಟಕದಲ್ಲಿ ಅವ್ರಿಗೆ ಬರೀ ಅವರು ಅಷ್ಟೇ ಓದ್ಬೇಕಾಗ ಜಾಗರಣ ವೇದಿಕೆದವರು ಇದಕ್ಕೆ ನೋಡ್ರಿ, ಸುಮ್ಮನೆ ಕೇಸ್ ಹಾಕ್ಬಿಟ್ಟು ತೊಂದರೆ ಕೊಟ್ಟು ಸರ್ಕಾರದ ಒತ್ತಡ. ಆ ಕೆಲಸ ಈ ಸರ್ಕಾರಕ್ಕೆ ಭಯ ಇದೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಹೆಂಗೆ ಮಮತಾ ಬ್ಯಾನರ್ಜಿ ಮುಚ್ಚಿಡ್ದಂಗೆ ಮಾಡೋಕ್ಕಂತ ED ಅವ್ರ ಮ್ಯಾಗ ಅಟ್ಯಾಕ್ ಮಾಡೋದು,
ಪೊಲೀಸ್ ಮ್ಯಾಗ ಅಟ್ಯಾಕ್ ಮಾಡೋದು, ತಾನೇ ಓಡೋದು ಫೈಲ್ ತಗೋದು, ಎಲ್ಲ ಮಾಡಿ ದೇಶದ ಜನರನ್ನ ಮೋಸ ಮಾಡ್ಲಿಕ್ಕಂತಾರೆ ನಮ್ಮ ಮಸೂರು ಸಲ. ಈಗ ಬಾಂಗ್ಲಾದಲ್ಲಿ ಏನು ನಮ್ಮ ಹಿಂದೂಗಳ ಕೊಲೆ ಸುಡ್ಲಾಕತ್ತಾರೆ, ಇನ್ನೂ ಒಂದು ಹತ್ಯೆ ಆಗ್ಲಾಕತ್ತಲ್ಲ, ಮಾಧ್ಯಮಗಳಲ್ಲಿ ಕಡಿಮೆ ಬರ್ತದೆ. ಆದರೆ ಇದನ್ನೆಲ್ಲ ನೋಡಿದ್ಮ್ಯಾಗ ನಾವು ಜಾಗೃತಿ ಆಗದೈತ್ರಿ. ಬಾಂಗ್ಲಾದೇಶಿ ರೋಹಿಂಗ್ಯಾರು ಅಂದ್ರೆ ಇಡೀ ಜಗತ್ತಿನಾಗ ಅತ್ಯಂತ ನೀಚ ವರ್ಗ, ಅವರೆಲ್ಲದಕ್ಕೂ ಇರಿಸ್ತಾರೆ ರೋಹಿಂಗ್ಯಾರು. ಅದಕ್ಕೇ ಅವ್ರು ಬರ್ಮಾದಲ್ಲಿ ಒಬ್ಬ ಬೌದ್ಧ ಭಿಕ್ಷುಕ ಅವ ಇಡೀ ಕಿತ್ತಿವ್ನು ಹೊಡೆದು ಹೊರಗಾಗ ಅವರೇ ಬಂದು ಇಲ್ಲಿ ಇವತ್ತು ಅವರೇ ಇವತ್ತು ಜಮ್ಮು ಕಾಶ್ಮೀರನಲ್ಲೂ ಅವರೇ ಲಕ್ಷಾಂತರ ಇವ್ರು ಏನು ಮಾಡ್ತಾರೆ, ಅವ್ರನ್ನೆಲ್ಲ ಕರ್ಸ್ಕೋತಾರೆ. ಮತ್ತು ನಮ್ಮ ದುರ್ದೈವ ಅಂದ್ರೆ ನಮ್ಮ ಜನರದ್ದು ಒಂದು ದುರ್ದೈವ ಏನಂದ್ರೆ ಅವ್ರು ಕಡಿಮೆ ಪಗಾರನಾಗ ಸಿಗ್ತಾರೆ ಅನ್ನೋದು ಒಂದು ಐತಿ. ಇದು ನೀವು ನೋಡ್ರಿ, ನೀವು ಕೊಡಗುದಾಗ ಹೋದ್ರೆ ಮೊನ್ನೆ ನಮ್ಮ ಈ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಅವರೆಲ್ಲ ಒಂದು ಟೀಮ್ ಹೋಗಿದ್ರು ಕೊಡವಿಗೆ. ಅವ್ರು ಹೇಳಕತ್ತಿದ್ರು ಎಲ್ಲ ಕಾಫಿ ಸ್ಟೇಟ್ನಾಗೇ ಅವರೇ ಬರ್ಬೋದಾರ ದುಡಿಯೋರು ರೋಹಿಂಗ್ಯ. ಈ ಇದರಿಂದ ನಮ್ಮ ಜನ ಉದ್ಯೋಗ ಕೊಡಬೇಕು, ಅವ್ರಿಗೆ ಕಡಿಮೆ ಇದರಲ್ಲಿ ರೂಲ್ಸ್ ಏನೋ ಕಾರ್ಮಿಕರು. ಹೀಗಾಗಿ ಅವ್ರು ಒಂದಿಲ್ಲ ಒಂದು ದಿವಸ ಅವರು ಮೆಜಾರಿಟಿ ಆದರೆ ಈ ಕಾಫಿ ಸ್ಟೇಟು ಕಸ್ಕೋತಾರೆ ಅನ್ನೋದು ಬುದ್ಧಿನೂ ಇಲ್ಲ ನಮ್ಮಲ್ಲಿ ಇಂಡಸ್ಟ್ರಿ ಇರೋದು ಸಿಕ್ಕಿದ್ದಿಲ್ಲ. ಈ ಹಿಂದೆ ಕೂಡ ಸಿಕ್ಕಿಲ್ಲ. ಇನ್ನೂ ಅನೇಕ ಜನ ಇಲ್ಲ ಭಾಳ ಅದ ರೀ. ಅವ್ರಿಗೆ ಒಂದು ರಕ್ಷಾ ಕವಚ ಐತಿ ಅವ್ರ ಏರಿಯಾದಾಗ. ಜುಮ್ಮಾ ಮಸ್ತಿ ರಕ್ಷಾ ಕವಚದಾಗ ಇರ್ತಾರೆ. ಹೊರಗೆ ಅಲ್ಲಿ ಯಾರು ಹೋಗೋ ಪರಿಸ್ಥಿತಿನೇ ಇಲ್ಲ. ನಮ್ಮದು ಹಿಂಗಾಗ್ಬಿಟ್ಟ ಏರಿಯಾಗಳು, ನೀವು ಒಳಗೆ ಹೋದ್ರೆ ಹೊರಗೆ ಬರೋದೇ ಇಲ್ಲ. ಅಲ್ಲೂ ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿದು ಅದೇ ಪ್ರಕಾರ ನಮ್ಮವರು ಸರಿಯಾಗಿ ಹ್ಯಾಂಡ್ಲಿಂಗ್ ಮಾಡಲಿಲ್ಲ. ನೋಡಿದ್ರಲ್ಲ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದೆ. ಪೊಲೀಸ್ ಜೀಪ್ ಮ್ಯಾಗೆ ನಿಂತಿದ್ದು ಅವರಿಗೆ ಒಂದು 4 ಹೊಡೆದಿರ್ತಾರೆ. ಬರೀ ಉಗ್ರ ಕ್ರಮ ಕೈಗೊಳ್ತೇನೆ, ಅವರೇ ಉಗ್ರಗಳ ವಾದಿಗಳು ಹೆಚ್ಚಾಗ್ಯಾರ, ಉಗ್ರ ಕ್ರಮ ಕೈಗೊಳ್ತೇನೆ ಆಗ್ತದೆ. ಸರ್ಕಾರ ಏನು ಮತ್ತೊಂದು ಸರಿ ಪೂಜೆ ಮಾಡ್ತಾರೆ, ಉದ್ಘಾಟನೆ ಮಾಡ್ತಾರೆ, ಏನು ಮಾಡ್ತಾರೆ? ನಿನ್ನೆ ಉದ್ಘಾಟನೆ ಮಾಡಿದ್ದಾರೆ. ಅದು ಕರ್ನಾಟಕ ಸರ್ಕಾರದ ಆಸ್ತಿ, ಸಮಾಜದ ಆಸ್ತಿ ಅಲ್ಲ. ಇದಕ್ಕೆ ನಿನ್ನೆಗೆ ನೀವು ಮೂರ್ತಿ ಕೊಟ್ಟಿದ್ರೆ ಅಷ್ಟೇ ಸಮಾಜ, ಅದೆಲ್ಲ ಸರ್ಕಾರದ ಇರ್ತದೆ, ಯಾರದೇ ಅಧಿಕಾರ ಇರ್ತದೆ. ಅದಕ್ಕೆಲ್ಲ ಕರ್ನಾಟಕ ಸರ್ಕಾರದ ಇರ್ತದೆ. ಹೋಗಿ ಪೂಜೆ ಮಾಡ್ಲಿಕ್ಕೆ ಎಲ್ಲರಿಗೂ ಅಧಿಕಾರ, ಎಲ್ಲರೂ ಹೋಗ್ಬೋದು, ಪೂಜೆ ಮಾಡ್ಬೋದು, ಹಾರ ಹಾಕ್ಬೋದು. ಎಲ್ಲ ಈ ಬಸವಣ್ಣಿಗೆ ಹಾರ ಹಾಕ್ಬೋದು, ನಾವು ಅಂಬೇಡ್ಕರ್ ಅವ್ರಿಗೆ ಹಾರ ಹಾಕ್ಬೋದು. ಸ್ವಾಮಿಗಳು ಹೋಗಿ ಇಲ್ಲಿ ತಪ್ಪೇನು ಉದ್ಘಾಟನೆ ಅನ್ನೋದು ತಪ್ಪಿಲ್ಲ. 12 ತಾರೀಕು ಏನು ಬರ್ತಾರೆ? ಹೋಗಿ ಹಾರ ಹಾಕಿ ನಮಸ್ಕಾರ ಮಾಡಿ ಬರ್ತಾರೆ ಅಷ್ಟೇ. ಅಲ್ಲಿ ಹಿಂದೆ ಗೈರಾಗಿದೆ, ಬಂದಿದ್ದಿಲ್ಲ. ಅದು ನೋವು ಐತಲ್ರಿ, ಸಮುದಾಯದ ಮೇಲೆ ಲಾಠಿ ಪ್ರಹಾರ ಮಾಡಿದ್ರು ನೋವು ಐತೆ. ಮತ್ತು ಸಮುದಾಯದವರೆಲ್ಲ ಹೋಗ್ಬೇಡ ನಮ್ಮದವ್ರು ಭಾಳ ಜನ ಹೇಳ್ಯಾರ. ಅವ್ರು ಸರ್ಕಾರ ಸಲುವಾಗಿ ಹೋರಾಟ ಮಾಡಕತ್ತಾರೆ. ಕೇಸ್ ಹಾಕಿದ್ದಾರೆ. ಕೇಸ್ ಅಂತೂ ಮಾಮೂಲಿ ಬಿಡ್ರಿ ಕೇಸ್ ವಾಪಸ್ ತಗೊಂಡು ವಾಪಸ್ ತಕ್ಕೋದು ಕೇಳ್ಬಾರ್ದು ನಾವು. ನ್ಯಾಯಾಂಗದಿಂದಲೇ ಗೆದ್ದು ಬಿಡೋದು. ವಾಪಸ್ ತಗೋರಿ, ನಾ ಇನ್ನು ಮುಂದೆ ಜಗಳಾಡೋದಲ್ಲ, ನಾವು ಯಾವ ಹೋರಾಟ ಮಾಡೋದು ಅಂದ್ರೆ ಯಾಕೆ ಮಾಡ್ತೀವಿ, ಮನ್ಯಾಗ ಕೊಡ್ಬೇಕು ಆರಾಮ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।